ಇನ್ನು ಡಿ ಕೆ ಶಿವಕುಮಾರ್ ಮುನಿರತ್ನವ್ರದ್ದು ಒಂದು ಕಡೆ ಆದರೆ ಇನ್ನು RSS ಬ್ಯಾನ್ ವಿಚಾರ ರಾಜಕೀಯ ಕಿಚ್ಚನ್ನು ಹೊತ್ತಿಸಿದೆ. ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ. ಈ ಹಿಂದೆನೂ ಕೂಡ RSS ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಕಾಂಗ್ರೆಸ್ ಮತ್ತು BJP ನಾಯಕರ ನಡುವಿನ ಕೆಸರೆರಚಾಟ ತಾರಕಕ್ಕೇರಿತ್ತು. ಅದರ ಬೆನ್ನಲ್ಲೇ ಈಗ ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಅವರು ಲಾಸ್ಟ್ ಟೈಮ್ ಕೂಡ ಆ ವಿಚಾರದ ಬಗ್ಗೆ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ BJPಯವರು ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದರು. ಈಗ ಮತ್ತೆ ಅದೇ ವಿಚಾರ ಮುನ್ನೆಲೆಗೆ ಬಂದಿದೆ. ಅಂದರೆ RSS ಬ್ಯಾನ್ ಮಾಡುವಂತೆ CMಗೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ. ದ್ವೇಷ ಬಿತ್ತುವಂಥ ವಿಭಜಕಗಳು ತಲೆ ಎತ್ತಿದ್ದಾಗ ನಿಗ್ರಹಿಸಬೇಕು. ಅಂದರೆ RSS ದ್ವೇಷ ಬಿತ್ತಾ ಇದೆ. ಸಮಾನತೆ ಏಕತೆಯ ಸಂವಿಧಾನವು ಅಧಿಕಾರ ನೀಡುತ್ತೆ. RSS ಹೆಸರಿನ ಸಂಘಟನೆ ಸರ್ಕಾರಿ ಜಾಗವನ್ನು ಬಳಸಿ ಶಾಖೆ ನಡೆಸ್ತಾ ಇದೆ. ಮಕ್ಕಳು ಯುವ ಸಮುದಾಯಕ್ಕೆ ನಕಾರಾತ್ಮಕ ಭಾವನೆಯನ್ನು ಮೂಡಿಸ್ತಾ ಇದ್ದಾರೆ. ಇವರು ಸಂವಿಧಾನಕ್ಕೆ ವಿರುದ್ಧವಾಗಿ ನೆಗೆಟಿವ್ ಆಲೋಚನೆಯನ್ನು ತುಂಬಲಾಗ್ತಾ ಇದೆ. ಖಾಕಿ ಅನುಮತಿ ಪಡೆಯದೆ ದೊಣ್ಣೆ ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಮೂಲಕ ಮಕ್ಕಳು ಯುವ ಜನರ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಇದು ಮಕ್ಕಳು ಯುವ ಸಮುದಾಯ ಸಮಾಜದ ಸ್ವಾಸ್ಥ್ಯದ ಪ್ರಶ್ನೆಯಾಗಿದೆ. ಹೀಗಾಗಿ ಸರ್ಕಾರಿ ಶಾಲೆಗಳು, ಸರ್ಕಾರದ ಅನುದಾನಿತ ಶಾಲೆಗಳು, ಮೈದಾನಗಳು, ಉದ್ಯಾನವನಗಳು, ಮುಜರಾಯಿ ಇಲಾಖೆ ದೇಗುಲ ಏನಿದೆ, ಪುರಾತತ್ವ ಇಲಾಖೆ ಸ್ಥಳಗಳಲ್ಲಿ RSS ನಿಷೇಧ ಮಾಡಬೇಕು. ಸರ್ಕಾರಿ ಸ್ಥಳಗಳಲ್ಲಿ RSS ಶಾಖೆ ಹೆಸರಲ್ಲಿ ಚಟುವಟಿಕೆಯನ್ನು ಬ್ಯಾನ್ ಮಾಡಬೇಕು. ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿ CMಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನು ಬರೆದಿದ್ದಾರೆ. ಇದು BJPಯಲ್ಲಿ ಕಿಡಿಯನ್ನು ಹೊತ್ತಿಸಿದೆ. ನೋಡಿ, ಈಗ RSS ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಮಾಜದ ಸ್ವಾಸ್ಥ್ಯವನ್ನು ಇವರು ಹಾಳು ಮಾಡ್ತಾ ಇದ್ದಾರೆ. ಸರ್ಕಾರಿ ಆವರಣಗಳನ್ನು, ಉದ್ಯಾನವನಗಳನ್ನು, ಶಾಲಾ ಕಾಲೇಜುಗಳನ್ನು ಇವರು ಬಳಸ್ಕೊಳ್ತಾ ಇದ್ದಾರೆ. ಹಾಗಾಗಿ ನಕಾರಾತ್ಮಕವಾದಂಥ ಭಾವನೆಗಳನ್ನು RSSನವರು ಮೂಡಿಸ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಆವರಣದಲ್ಲಿ ಮಾಡೋಕ್ಕೆ ಇದೇನು ಸರ್ಕಾರಿ ಸಂಸ್ಥೆನಾ ಇದು? ಹಾಗಾಗಿ ಕೂಡಲೇ ಮುಖ್ಯಮಂತ್ರಿಗಳು ಈ ಮನವಿಯನ್ನು ಪುರಸ್ಕರಿಸಿ ಬ್ಯಾನ್ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಹಾಗಾದರೆ ರಾಜ್ಯ ಸರ್ಕಾರಕ್ಕೆ RSS ಬ್ಯಾನ್ ಮಾಡುವಂಥ ಅಧಿಕಾರ ಇದೆಯಾ ಇಲ್ವಾ ಅದನ್ನು ಮೊದಲು ನೋಡಬೇಕಾಗುತ್ತೆ. ಯಾಕೆಂದರೆ ಈ ಹಿಂದೆ ಒಂದು ಸರಿ ಬ್ಯಾನ್ ಕೂಡ ಮಾಡಲಾಗಿತ್ತು. ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ, ಅಂದರೆ ಕೇಂದ್ರ ಗೃಹ ಇಲಾಖೆ ಕೈಗೊಳ್ಳುವಂಥ ನಿರ್ಧಾರದ ಮೇಲೆ ಇದೆಲ್ಲವೂ ಕೂಡ ತೀರ್ಮಾನ ಆಗುವುದು. BJP ನಾಯಕರು ಕೂಡ ಇದಕ್ಕೆ ತಿರುಗೇಟುಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಕೈಯಲ್ಲಿ ಆ ಲಾಠಿ ದೊಣ್ಣೆಗಳನ್ನು ಹಿಡ್ಕೊಂಡು ಇವರು ಸಾರ್ವಜನಿಕವಾಗಿ ಪಥಸಂಚಲನ ಮಾಡುವುದು, ಒಂದು ರೀತಿ ಭಯ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದೇನಾಗ್ಬಿಡುತ್ತೆ, ಯುವ ಜನರಲ್ಲಿ ಮತ್ತು ಸಮುದಾಯದ ಮೇಲೆ ದುಷ್ಪರಿಣಾಮಗಳನ್ನು ಬೀರುತ್ತೆ. ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಇವರು? ಇದು ಪ್ರಿಯಾಂಕ್ ಖರ್ಗೆ ಅವರು ಮೊದಲಲ್ಲ, ಈ ಹಿಂದೆನೂ ಕೂಡ ಇದರ ಬಗ್ಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಬ್ಯಾನ್ ಮಾಡಲೇಬೇಕು RSS ಅಂತೇಳಿ 100 ವರ್ಷದ ಕಾರ್ಯಕ್ರಮವನ್ನು ಕೂಡ ಇವತ್ತು ಮಾಡಿಕೊಂಡಿದ್ದಾರೆ ಅವರು. ಹಾಗಾಗಿ RSS ನಾಯಕರಿಗೆ ಮತ್ತು BJP ನಾಯಕರಿಗೆ ಕೆರಳಿ ಕೆಂಡವಾಗುವಂತೆ ಮಾಡಿದೆ ಅವರ ಒಂದು ಪತ್ರದ ವಿಚಾರ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ವಿಚಾರ ಇದೆಯಲ್ವಾ, ವಿಜೇಂದ್ರ ತೀವ್ರ ಖಂಡಿಸ್ತಾ ಇದ್ದಾರೆ. ಸಂಘದ ಬಗ್ಗೆ ಗೊತ್ತಿಲ್ಲದವರು ಇಂಥ ಹೇಳಿಕೆ ಕೊಡ್ತಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ನಡೆ ಮೂರ್ಖತನದ ಪರಮಾವಧಿ, ಸಂಘವನ್ನು ನಿಷೇಧ ಮಾಡ್ತೀವಿ ಅನ್ನೋ ಮಾತಾಡಿದ್ದಾರೆ. ಆ ಶಕ್ತಿ ಕಾಂಗ್ರೆಸ್ಗಿಲ್ಲ. ಚಟಕ್ಕೋಸ್ಕರ ಪತ್ರ ಬರೆದಿದ್ದಾರೆ ಅವರು. ಪ್ರಿಯಾಂಕ್ ಖರ್ಗೆ CM ಹುದ್ದೆ ಮೇಲೆ ಕಣ್ಣಿಟ್ಟಿರಬೇಕು. ಗಾಂಧಿ ಕುಟುಂಬವನ್ನು ಓಲೈಸೋಕ್ಕೆ ಪ್ರಿಯಾಂಕ್ ಖರ್ಗೆ ಮುಂದಾಗಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಓಲೈಕೆ ಮಾಡಲಿಕ್ಕೆ RSS ಸಾಧನೆ ಸದನದಲ್ಲಿ ಚರ್ಚೆ ಮಾಡೋಣ ಅಂತ ವಿಜೇಂದ್ರ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸವಾಲು ಹಾಕಿದ್ದಾರೆ. ಚಟಕ್ಕೋಸ್ಕರ ಮಾಡ್ತಿರೋದು ಅವರು. ಚರ್ಚೆ ಮಾಡೋಣ RSS ಏನು ಸಾಧನೆ ಮಾಡಿದೆ ಅಂತ ಅಸೆಂಬ್ಲಿಯಲ್ಲಿ. ಇದು ವಿಜೇಂದ್ರ ಅವರ ಖಾರವಾದಂಥ ಪ್ರತಿಕ್ರಿಯೆ ಆಗಿದೆ. CM ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ, ಬೇರೆ ವಿಚಾರ ಅವ್ರ ಮುಂದೆ ಇಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಹೈಕಮಾಂಡನ್ನು ಮೆಚ್ಚಿಸ್ಬೇಕು ಇವರು, ಅಂದರೆ ಗಾಂಧಿ ಕುಟುಂಬವನ್ನು. ಅದಕ್ಕೆ ಅವ್ರಿಗೇನಾಗೋದಿಲ್ವೋ ಅದೇ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿ ಅವರ ಮೆಚ್ಚುಗೆಯನ್ನು ಪಡ್ಕೊಂಡು, ಶಭಾಸ್ಗಿರನ್ನು ಪಡ್ಕೊಂಡು RSS ಬ್ಯಾನ್ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ. ಆ ತಾಕತ್ತು ಕಾಂಗ್ರೆಸ್ಗಿಲ್ಲ ಅಂಥೇಳಿ ವಿಜೇಂದ್ರ ಅವರು ಕೌಂಟರ್ ಕೊಟ್ಟಿದ್ದಾರೆ. ಸಂಘ 100 ವರ್ಷಗಳನ್ನ ಪೂರೈಸಿರುವಂತ ಶುಭ ಗಳಿಗೆಯಲ್ಲಿ ಇದು ದೇಶಾದ್ಯಂತ
ಚಟುವಟಿಕೆಗಳು ನಡೀತಾ ಇದೆ, ಪಥಸಂಚಲನ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಈ ತಮ್ಮ ಅಭಿಪ್ರಾಯವನ್ನು ಪತ್ರದ ಮೂಲಕ ಏನು ವ್ಯಕ್ತಪಡಿಸಿದ್ದಾರೆ, ಇದಕ್ಕೆಲ್ಲವಕ್ಕೂ ಕೂಡ ಕಾಲ ಉತ್ತರ ಕೊಡ್ತದೆ. ಆದರೆ ಒಂದೇ ಸಂದರ್ಭನ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳುವಂಥದ್ದು, ಪುಣ್ಯಾತ್ಮ ನೀನು ಸಚಿವನಾಗಿ ನಿನ್ನ ಜಿಲ್ಲೆನಲ್ಲಿ ಶೈಕ್ಷಣಿಕವಾಗಿ ಯಾವ ರೀತಿ ಹಿಂದುಳಿದಿದೆ, ನಿಮ್ಮ ಜಿಲ್ಲೆನಲ್ಲಿ ಯಾವ ರೀತಿ ಗುಂಡಾಗರ್ದೆ ನಡೀತಾ ಇದೆ, ನಿಮ್ಮ ಜಿಲ್ಲೆನಲ್ಲಿ ನಿಮ್ಮ ಪಟಾಲಂ ಗುಂಡಾಗಳೇನಿದ್ದಾರೆ ಯಾವ ರೀತಿ ಕಾಂಟ್ರಾಕ್ಟರ್ಗಳು ಹತ್ಯೆ ಆಯಿತು, ಯಾವ ರೀತಿ ಬೆದರಿಸ್ತಕ್ಕಂಥ ತಂತ್ರ ಆಗ್ತಾ ಇದೆ, ಕುತಂತ್ರಗಳು ನಡೀತಾ ಇದೆ, ಯಾವ ರೀತಿ ಮರಳು ಮಾಫಿಯಾ ನಡೀತಾ ಇದೆ, ಒಬ್ಬ ಸಚಿವನಾಗಿ ಯಾವ ರೀತಿ ಜವಾಬ್ದಾರಿ ನಡ್ಕೋಬೇಕು ಅದ್ರ ಕಡೆ ಗಮನ ಹರಿಸಿದ್ರೆ ಹೆಚ್ಚು ನಿಮ್ಮ ಜಿಲ್ಲೆಗೂ ಕೂಡ ಅನುಕೂಲ ಆಗ್ತದೆ, ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ಬೋದು. ಇವತ್ತು ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ. ನಿಮ್ಮ ತಂದೆಯವರು ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 30-35 ಸಾವಿರ ಶಿಕ್ಷಕರ ನೇಮಕಾತಿ ಕೂಡ ಇವತ್ತು ಆಗಿಲ್ಲ ಅನ್ನುವ ಮಾತನ್ನ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ಚಿಂತನೆ ಜಗತ್ತಿನ ಯಾವುದೇ ದುಷ್ಟಶಕ್ತಿಗೂ RSS ಬ್ಯಾನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಇಂಥ ಹೇಳಿಕೆ ಕೊಡ್ತಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಶಾಸಕ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಮುಸ್ಲಿಮರನ್ನ ಓಲೈಕೆ ಮಾಡಬೇಕು, ಅವ್ರ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಬೇಕು. ಹಾಗಾಗಿ RSS ಬ್ಯಾನ್ ಮಾಡೋಕ್ಕೆ ಮುಂದಾಗಿದ್ದಾರೆ. CM ಸಿದ್ದರಾಮಯ್ಯಗೆ ಪ್ರಿಯಾಂಕರ್ಗೆ ಪತ್ರ ಬರೆದಿದ್ದಾರೆ. ಇದು ಮೂರ್ಖತನದ ಪರಮಾವಧಿ ಅನ್ನೋದು ಯತ್ನಾಳ್ ಅವರ ಅಭಿಪ್ರಾಯ. ನೆಹರು ಅವರಿಂದ ಹಿಡಿದು ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ. RSS ಬ್ಯಾನ್ ಜಗತ್ತಿನ ಯಾವುದೇ ದುಷ್ಟಶಕ್ತಿಗೂ ಸಾಧ್ಯ ಇಲ್ಲ. ಅಂದರೆ ಇಲ್ಲಿ ಒಂದು ಸಮುದಾಯದ ಓಲೈಕೆಗಾಗಿ, ಆ ಒಂದು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ ಜಗತ್ತಿನ ಯಾವುದೇ ದುಷ್ಟಶಕ್ತಿಗೂ ಕೂಡ RSS ಬ್ಯಾನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಖಾರವಾಗಿಯೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಕೌಂಟರನ್ನು ಕೊಟ್ಟಿದ್ದಾರೆ. ಯಾಕೆಂದರೆ BJP ನಾಯಕರನ್ನ ಕೆರಳಿ ಕೆಂಡುವಾಗುವಂತೆ ಮಾಡಿದಂಥ ಒಂದು ವಿಚಾರ ಅವರು ಪತ್ರವನ್ನು ಬರೆದಿದ್ದು. ಹಾಗಾಗಿ BJP ನಾಯಕರು ಪ್ರಶ್ನೆ ಮಾಡ್ತಾ ಇರೋದು, ಎಲ್ಲಾದರೂ ಬಾಂಬ್ ಹಾಕಿದಾರಾ, ಕಲ್ಲು ಹೊಡೆದಿದ್ದಾರಾ, ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರಾ, ಈ ರೀತಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಆಯಿತು, ಈಗ ಬ್ಯಾನನ್ನು ಮಾಡಲಿಕ್ಕೆ ಕೆಲವೊಂದಿಷ್ಟು ಕಾರಣಗಳು ಬೇಕಾಗುತ್ತಲ್ವ, ಆ ಕಾರಣಗಳನ್ನು ಕೊಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಅದು ಮೂರ್ಖತನದ ವಿಚಾರ. ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಇಲ್ಲಿವರೆಗೆ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. RSS ಬ್ಯಾನ್ ಮಾಡಲಿಕ್ಕೆ ಜಗತ್ತಿನ ಯಾವುದೇ ದುಷ್ಟಶಕ್ತಿಗಳ ಸಾಧ್ಯ ಇಲ್ಲ. RSS ಎಷ್ಟು ಸೂರ್ಯಚಂದ್ರ ಸತ್ಯವೋ ಅಷ್ಟು ಅದರ ಒಂದು ಈ ದೇಶದಲ್ಲಿ ಅಸ್ತಿತ್ವ ಇರ್ತದೆ. RSSನ ಅಳಿಸಿ ಹಾಕೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೇವಲ ಮೂರ್ಖತನ ಮತ್ತು ಮುಸ್ಲಿಂ ತುಷ್ಟೀಕರಣ ಸಲುವಾಗಿ ಈ ರೀತಿ ಮುಸ್ಲಿಮರ ಖುಷಿಪಡಿಸಲಿಕ್ಕೆ ಇಂಥ ಹೇಳಿಕೆಗಳನ್ನು, ಬಾಲಿಶ ಹೇಳಿಕೆಗಳನ್ನು ಪ್ರಿಯಾಂಕಾ ಖರ್ಗೆ ಕೊಡ್ತಾರೆ. ಏನು ಕ್ರಮ ಕೈಗೊಳ್ತೀರಿ ಸರ್ ಈಗ? ಅಂದರೆ ನ್ಯಾಯಾಲಯ ಎಲ್ಲ ವ್ಯವಸ್ಥೆ ಇದೆ ದೇಶದಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ಸಹ ಹಿಂದೆ ಸಾಕಷ್ಟು ತೀರ್ಪುಗಳು ಬಂದವು. ಹಿಂದೆ ನೆಹರು ಬ್ಯಾನ್ ಮಾಡಿದ್ರು ನಾವೇ ವಾಪಸ್ ತಗೋಬೇಕು. ಅದಕ್ಕೇನೂ ಮಾಡಲಿಕ್ಕೆ ಆಗೋದಿಲ್ಲ, ಏನೂ ಆಗೋದಿಲ್ಲ. ಸುಮ್ಮನೆ ಮುಸ್ಲಿಮರನ್ನ ಖುಷಿ ಪಡಿಸಲಿಕ್ಕೆ ಈ ರೀತಿ ಪ್ರಿಯಾಂಕಾ ಖರ್ಗೆ ಯಾವಾಗಲೂ ಇಂಥ ಹೇಳಿಕೆಗಳನ್ನು ಕೊಡ್ತಾರೆ. ಪ್ರಿಯಾಂಕಾ ಖರ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ.